ಇವತ್ತು ಕೂಡ ನಟ ಪುನೀತ್ ರಾಜ್ಕುಮಾರ್ ನಿವಾಸದಲ್ಲಿ ಸತತ 15 ಗಂಟೆಯಿಂದ ದಾಖಲೆಗಳನ್ನು ಪರಿಶೀಲನೆಯನ್ನ ನಡೆಸಿದ್ದಾರೆ. ಈಗಾಗಲೇ ಅಧಿಕಾರಿಗಳು ನಟ ಪುನೀತ್ ಮನೆಯಲ್ಲೇ ಶೋಧ ಕಾರ್ಯ ಮುಂದುವರೆದಿದೆ. ಅಪ್ಪು ರಿಯಾಲಿಟಿ ಶೋಗಳ ಮಾಹಿತಿಯನ್ನ ಐಟಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಯಾವ್ಯಾವ ರಿಯಾಲಿಟಿ ಶೋಗೆ ಎಷ್ಟೆಷ್ಟು ಸಂಭಾವನೆಯನ್ನ ಪಡೆದಿದ್ದೀರಿ, ಕ್ಯಾಶ್ ಪೇಮೆಂಟ್ ಎಷ್ಟು, ಬ್ಯಾಂಕ್ ವ್ಯವಹಾರ ರೂಪದಲ್ಲಿ ಎಷ್ಟು, ಪುನೀತ್ಗೆ ಈ ರೀತಿಯಾದಂತಹ ಪ್ರಶ್ನೆಗಳು ಮೇಲಿಂದ ಮೇಲೆ ಐಟಿ ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ರಿಯಾಲಿಟಿ ಶೋಗಳ ಸಂಭಾವನೆ ಬಗ್ಗೆ ಪುನೀತ್ ರವರನ್ನ ಐಟಿ ಅಧಿಕಾರಿಗಳು ಈಗಾಗಲೇ ಪ್ರಶ್ನಿಸ್ತಾ ಇದ್ದಾರೆ. ಯಾವ್ಯಾವ ರಿಯಾಲಿಟಿ ಶೋಗಳು ಎಷ್ಟೆಷ್ಟು ಸಂಭಾವನೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಕನ್ನಡದ ಕೋಟ್ಯಾಧಿಪತಿ ಫ್ಯಾಮಿಲಿ ಪವರ್ ಶೋ ರಿಯಾಲಿಟಿ ಶೋಗಳನ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಡೆಸಿಕೊಡ್ತಾ ಇದ್ರು. ಕ್ಯಾಶ್ ಪೇಮೆಂಟ್, ಚೆಕ್ ಅಥವಾ ಟ್ರಾನ್ಸಾಕ್ಷನ್ ರೂಪದಲ್ಲಿ ಸಂಭಾವನೆ ಪಡೆದ್ರ ಅಥವಾ ಯಾವ ರೂಪದಲ್ಲಿ ಸಂಭಾವನೆ ಪಡೆದ್ರಿ ಅಂತ ಐಟಿ ಅಧಿಕಾರಿಗಳು ಪ್ರಶ್ನಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಪುನೀತ್ ಮನೆಯಲ್ಲೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಸೊ ಎಷ್ಟೊತ್ತಿನವರೆಗೂ ನಡೆಯುತ್ತೆ, ನಾಳೆ ನಡೆಯುವಂತಹ ಚಾನ್ಸಸ್ ಏನಾದರೂ ಇದೆಯಾ? ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಅಭಿಷೇಕ್? ಈಗಾಗಲೇ ಏನೋ ಒನ್ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಮುಗ್ದಿದೆ ಅಂತಾನೆ ಹೇಳ್ಬೋದು. ಅವರ ಉದ್ದಿಮೆಗಳಾಗಿರ್ಬಹುದು ಮತ್ತೆ ಇನ್ನಿತರ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ವಿವರಗಳಿರ್ಬೋದು, ಅದೆಲ್ಲವೂ ಕೂಡ ಒಂದು ಹಂತ ಮುಗ್ದಿದೆ ಅಂತಾನೆ ಹೇಳ್ಬೋದು. ಇನ್ನು ರಿಯಾಲಿಟಿ ಶೋ ನಲ್ಲಿ ಬಂದಂತಹ ಅಮೌಂಟ್ಗಳು ಮತ್ತೆ ಚೆಕ್ಗಳು ಸಂಭಾವನೆ ಏನಿದೆ, ಖಾಸಗಿ ವಾಹಿನಿಯಲ್ಲಿ ಅವರು ಒಂದಷ್ಟು ಪ್ರೋಗ್ರಾಮ್ಸ್ ಗಳನ್ನು ಕೂಡ ನಡೆಸ್ಕೊಡ್ತಾ ಇದ್ರು. ಅದರಲ್ಲಿ ಬಂದಂತಹ ಅಮೌಂಟ್ ಗೆ ಒಂದು ಯಾವ ರೀತಿಯ ಒಂದು ಟ್ಯಾಕ್ಸ್ ಅನ್ನ ಕಟ್ಟಿದ್ದಾರೆ, ಅದರ ಇನ್ವಾಯ್ಸ್ ಆಗಿರಬಹುದು ಮತ್ತೆ ಇನ್ನು ಒಂದಷ್ಟು ದಾಖಲೆಗಳ ಬಗ್ಗೆ ಈಗ ಸದ್ಯದ ಮಟ್ಟಿಗೆ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಮತ್ತೆ ಈಗಾಗಲೇ ಉದ್ಯಮಿಗಳ ಬಗ್ಗೆ ಅಶ್ವಿನಿ ಅವರನ್ನ ಸಾಕಷ್ಟು ಒಂದು ವಿಚಾರಣೆಗೆ ಒಳಪಡಿಸಲಾಯಿತು. ಅದರ ಸೂಕ್ತ ದಾಖಲಾತಿಗಳನ್ನು ಮತ್ತೆ ದಾಖಲೆ ಇಲ್ಲದಂತಹ ಏನು ಅಮೌಂಟ್ ಗಳಾಗಿರ್ಬಹುದು ಮತ್ತೆ ಇನ್ನಿತರ ವಸ್ತುಗಳನ್ನ ಸೀಸ್ ಮಾಡ್ಕೊಳ್ಳಲಾಗಿದೆ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಕೊನೆಯ ಹಂತ ಅನ್ನುವಂತಹ ರೀತಿಯಲ್ಲಿ ಆ ಒಂದು ಅಂದ್ರೆ ಖಾಸಗಿ ವಾಹಿನಿಯಲ್ಲಿ ನಡೆಸಿಕೊಟ್ಟಂತಹ ರಿಯಾಲಿಟಿ ಶೋ ಬಗ್ಗೆ ಬಂದಂತಹ ಅದರಲ್ಲಿ ಎಷ್ಟಕ್ಕೆ ಅಗ್ರಿಮೆಂಟ್ ಆಗಿತ್ತು, ಅಂದ್ರೆ ಒಂದು ಪ್ರೋಗ್ರಾಮ್ ನಡೆಸ್ಕೊಡೋದಕ್ಕೆ ಎಷ್ಟು ಅಗ್ರಿಮೆಂಟ್ ಆಗಿರುತ್ತೆ, ಆ ಅಮೌಂಟ್ ಗೆ ಟ್ಯಾಕ್ಸ್ ಯಾವ ತರ ಕಟ್ಟಿದಿರಿ ಅಥವಾ ಕಟ್ಟಿಲ್ವಾ ಅನ್ನುವಂತಹ ಒಂದು ವಿಚಾರಣೆಯನ್ನು ಕೂಡ ಈಗ ಮುಗಿತಾ ಇರುವಂತದ್ದು. ಇನ್ನು ಸಾಕಷ್ಟು ಅಂದ್ರೆ ಸ್ಪಾಟ್ ಇನ್ವೆಸ್ಟಿಗೇಷನ್ ಅಂದ್ರೆ ಪಂಚನಾಮೆ ಏನಿದೆ, ಆ ಪಂಚನಾಮೆ ಮುಗಿಬೇಕಾಗುತ್ತೆ. ಹೀಗಾಗಿ ಸರಿಸುಮಾರು 6 ಗಂಟೆಗೂ ಹೆಚ್ಚು ಕಾಲ ಪರಿಶೀಲನೆ ನಡೆಸುವಂತಹ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿಲ್ಲ. ಸದ್ಯದ ಮಟ್ಟಿಗೆ ಪುನೀತ್ ಮತ್ತೆ ಅಶ್ವಿನಿ ಅವ್ರನ್ನ ನಿರಂತರವಾಗಿ ಒಂದು ವಿಚಾರಣೆಯನ್ನ ಒಳಪಡಿಸ್ತಾ ಇರುವಂತದ್ದು. ಸಪರೇಟ್ ಅಂದ್ರೆ ಪ್ರತ್ಯೇಕ ಕೊಠಡಿಯಲ್ಲಿ ಒಂದು ದಾಖಲೆಗಳನ್ನ ಇಟ್ಟು ಅವರ ಬಳಿ ಒಂದು ಹೇಳಿಕೆಯನ್ನ ಸಮಜಾಯಿಷಿಯನ್ನ ತೆಗೆದುಕೊಳ್ತಾ ಇರುವಂತದ್ದು ಪ್ರಕ್ರಿಯೆ ಈಗ ಮುಂದುವರೆದಿದೆ. ನಮ್ರತಾ. ಓಕೆ, ಧನ್ಯವಾದ ಅಭಿ ತಮ್ಮೆಲ್ಲ ಮಾಹಿತಿಗೆ.